ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಸುಟ್ಟು ಬದನೆಕಾಯಿಂದ ಮೊಸರು ಬಜ್ಜಿನ ಹೇಗೆ ಮಾಡೋದು ಅಂತ ನೋಡೋಣ. ಹಿಂದೆ ಎಲ್ಲ ಸೌದೆ ಒಲೆಯಿಂದ ಅಡುಗೆ ಮಾಡ್ತಾ ಇದ್ರು, ಇಲ್ಲ ಅಂದರೆ ಇಜ್ಜಿಲ್ ಒಲೆಯಿಂದ ಅಡುಗೆ ಮಾಡ್ತಾ ಇದ್ರು. ಅದ್ರ ಮೇಲೆ ಆ ಬಿಸಿಗೆ ಇಟ್ಟರೆ ಇದು ಚೆನ್ನಾಗಿ ಸುಡ್ಬೋದಾಗಿತ್ತು. ನಮಗೆ ಈಗ ಅದರ ಆಪ್ಷನ್ ಇಲ್ಲ, ಆದ್ದರಿಂದ ನಾವು ಈ ಗ್ಯಾಸ್ ಸ್ಟವ್ ಮೇಲೆ ಹೇಗೆ ಬದನೆಕಾಯಿ ಸುಟ್ಟುಬಿಟ್ಟು ಈ ಮೊಸರು ಬಜ್ಜಿನ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಒಂದು ಈ ಥರ ದೊಡ್ಡ ಬದನೆಕಾಯಿ, ಇದಕ್ಕೆ ಸಾಮಾನ್ಯವಾಗಿ ತೊಟ್ಟು ಸಮೇತ ಸಿಕ್ಕತ್ತೆ, ಆ ಥರದ್ದೇ ತೊಗೊಳ್ಳಿ. ಯಾಕೆಂದರೆ ನಿಮ್ಗೆ ಒಲೆ ಮೇಲೆ ಅದನ್ನು ಸುಡಬೇಕಾದ್ರೆ ಸುಲಭ ಆಗುತ್ತೆ, ಹಿಡ್ಕೊಂಡು ತಿರುಗಿಸ್ಬೋದು. ಇಲ್ಲಾಂದರೆ ತುಂಬ ಬಿಸಿ ಇರುತ್ತೆ, ತಿರುಗಿಸೋಕ್ಕೆ ಕಷ್ಟ ಆಗುತ್ತೆ. ಆದಷ್ಟು ತೊಟ್ಟಿರೋದನ್ನು ನೋಡಿ ತೊಗೊಳ್ಳಿ. ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಎಣ್ಣೆ, 1 ಚಿಟಿಕೆ ಇಂಗು, ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ರಿಂದ 2 ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಿ. ಇಲ್ಲಾಂದರೆ ಒಣಮೆಣಸಿನ್ಕಾಯಿನ ಕೂಡ ಇಲ್ಲಿ ಬಳಸ್ಬೋದು ಒಗ್ಗರಣೆಗೆ. 4-5 ಕರಿಬೇವಿನ ಎಲೆಗಳು, 1 ಕಪ್ ಮೊಸರು, ಸುಮಾರಾಗಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಮತ್ತು 1 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಈ ಥರ ಒಲೆ ಹತ್ತಿಸ್ಬಿಟ್ಟು ಇದನ್ನು ಬದನೆಕಾಯಿನ ಒಲೆ ಮೇಲೆ ಇಡಿ. ಇದು ಸ್ವಲ್ಪ ಹೊತ್ತಾಗೊತ್ತು ಈ ಥರ ತಿರುಗಿಸ್ತಾ ಇರಬೇಕು. ಏನಂದರೆ ಇದು ಚೆನ್ನಾಗಿ ಸುಟ್ಟು ನಿಮಗೆ ಹಿಂಗೆ ಮುಟ್ಟಿದಾಗ ಸಾಫ್ಟಾಗಿರುತ್ತೆ, ಅಲ್ಲಿ ತನಕ ಇದನ್ನು ಸುಡಬೇಕು. ನಿಮಗೆ ಇಲ್ಲಿ ಕಡ್ಡಿ ಇದ್ದರೆ ಏನು ಅನುಕೂಲ ಅಂದರೆ ಆ ಕಡ್ಡಿನ ಹಿಡಿದ್ಬಿಟ್ಟು ಈ ಥರ ತಿರುಗಿಸ್ಕೋಬೋದು. ನೋಡಿ, ಈ ಥರ ಇದು ಸುಟ್ಕೊಂಡು ಬರುತ್ತೆ. ಇದು ಚೆನ್ನಾಗಿ ಕಪ್ಪಾಗೋ ಥರ ಸುಡಬೇಕು. ಮತ್ತು ಎಲ್ಲ ಕಡೆನೂ ಈ ಥರ ತಿರುಗಿಸ್ಕೋತಾ ಇರಿ. ಇದು ಕೈನಲ್ಲಿ ಮುಟ್ಟಕ್ಕೆ ತುಂಬ ಬಿಸಿ ಇರುತ್ತೆ, ಸೊ ಅಭ್ಯಾಸ ಇಲ್ಲ ಅಂದರೆ ಮುಟ್ಟಕ್ಕೆ ಹೋಗಬೇಡಿ. ಈ ಥರ ಕಡ್ಡಿ ಇರೋದನ್ನೇ ಆದಷ್ಟು ನೋಡಿ ತಗೊಳ್ಳಿ. ಮತ್ತು ಈಗ ನೋಡಿ, ಈ ಥರ ಸಾಫ್ಟ್ ಆಗಬೇಕು ಮುಟ್ಟಿದ್ರೆ. ನೋಡಿ, ಇದು ಫೋರ್ಕ್ ಚಕ್ ಅಂತ ಹಿಂಗೆ ಒಳಕ್ಕೆ ಹೋಗುತ್ತೆ. ಪೂರ್ತಿ ಇಲ್ಲೆಲ್ಲ ಸುಟ್ಟಿದೆ ಇದು. ಇವಾಗ ಇದನ್ನು ಆಫ್ ಮಾಡಿಬಿಟ್ಟು, ಇವಾಗ ಇದು ಪೂರ್ತಿ ಸುಟ್ಟಿದೆ ನೋಡಿ, ಇವೆಲ್ಲ ಕರಕಲಾಗಿದೆ. ನೋಡೋಕ್ಕೆ ಚೆನ್ನಾಗಿಲ್ಲ, ಬಟ್ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರತ್ತೆ ನೋಡಿ. ಈಗ ಮುಟ್ಟಿದ್ರೆ ಸಾಫ್ಟ್ ಆಗಿದೆ. ಇದು ಸ್ವಲ್ಪ ಆರದ್ಮೇಲೆ ಇದನ್ನು ಸಿಪ್ಪೆ ತೆಗಿಬೇಕು. ಈಗ ಮೊಸರಿಗೆ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದ್ಸಲ ಈ ಥರ ಬೀಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಮೊಸರು ಒಂಥರ ಹೊಂದ್ಕೊಳುತ್ತೆ, ಒಂದಾಗಿರುತ್ತೆ. ಸೊ ಈ ಥರ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಬದನೆಕಾಯಿ ಸುಟ್ಟಿದ್ದೀವಲ್ಲ, ಆರಿದೆ ಪೂರ್ತಿ. ಸೊ ಇದನ್ನು ತೆಗೆದುಬಿಡಿ, ಸೈಡನ್ನು ತೆಗೆದು ಸಿಪ್ಪೆನ ತೆಕ್ಕೋಬೇಕು. ಈ ಥರ ಬೆಂದಿದ್ರೆ ಇದು ಚೆನ್ನಾಗಿ ನಿಮ್ಗೆ ಸಿಪ್ಪೆ ಸುಲಭವಾಗಿ ಬಂದುಬಿಡುತ್ತೆ, ಕಷ್ಟಪಡಬೇಕಾಗಿಲ್ಲ. ಸಿಪ್ಪೆ ಇಲ್ಲ ಪೂರ್ತಿ ತೆಗೆದಿದ್ದೀನಿ. ಇದನ್ನು ಫೋರ್ಕಲ್ಲಿ ಬೇಕಾದ್ರೆ ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಕೈನಲ್ಲಿ ಕೂಡ ಈ ಥರ ಮ್ಯಾಶ್ ಮಾಡ್ಕೋಬೋದು. ನೀವು ಈ ಥರ ಮ್ಯಾಶ್ ಮಾಡ್ಕೊಂಡ್ಮೇಲೂ ಇದು ಆರಿಲ್ಲ ಅಂದರೆ ಪೂರ್ತಿ ಆರೋ ತನಕ ಇದನ್ನು ಮೊಸರಿಗೆ ಹಾಕಬೇಡಿ. ಯಾಕೆಂದರೆ ಅದು ಬಿಸಿ ಇದ್ದರೆ ಈ ಬದನೆಕಾಯಿ ಒಡವಡಕ್ಲು ನೀರಾಗುತ್ತೆ. ಅದರಿಂದ ಈ ಥರ ಮ್ಯಾಶ್ ಮಾಡಿ ಇದು ಚೆನ್ನಾಗಿ ಆರಲಿ. ಇವಾಗ ಬದನೆಕಾಯಿ ರೆಡಿಯಾಗಿದೆ, ಮೊಸರು ರೆಡಿಯಾಗಿದೆ. ಇವಾಗ ಒಗ್ಗರಣೆ ಹಾಕಿದ್ರೆ ಬದನೆಕಾಯಿ ಮೊಸರು ಬಜ್ಜಿ ರೆಡಿ. 1 ಟೀ ಸ್ಪೂನಷ್ಟು ಎಣ್ಣೆನ ಮೀಡಿಯಮ್ ಊರಿನಲ್ಲಿ ಬಿಸಿಗಿಡಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಚಿಟಿಕೆ ಇಂಗು, ಸಾಸಿವೆ ಚಿಟ್ಬಿಟ್ಟಿದ್ಮೇಲೆ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಹೊಂಬಣ್ಣ ಬರುವಷ್ಟು ಹುರಿರಿ. ಈ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದಮೇಲೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀವಲ್ಲ, ಅದು ಮೆಣಸಿನ್ಕಾಯಿ ಹಾಕಿ, ಮೆಣಸಿನ್ಕಾಯಿ ಬೆಳ್ಳಿಗಾಗುತ್ತೋ ಈ ಕರಿಬೇವಿನ ಸೊಪ್ಪನ್ನು ಹಾಕಿ ಆಫ್ ಮಾಡಿಬಿಡಿ ಹೀಟರ್ನ. ಬದನೆಕಾಯಿ ಪೂರ್ತಿ ಆರಿದೆ. ಇವಾಗ ಈ ಮೊಸರಿಗೆ ನಾವು ಈ ಬದನೆಕಾಯಿನ ಹಾಕಿ ಅದಕ್ಕೆ ನಾವು ಈ ಮಾಡಿಟ್ಕೊಂಡಿರುವಂಥ ಒಗ್ಗರಣೆನೂ ಹಾಕ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ, ಮೊಸರು ಬೇಕಾದರೆ ನೀವು ಜಾಸ್ತಿ ಹಾಕೋಬೋದು ಇದಕ್ಕೆ. ಇದರ ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ರೆಡಿ. ಈಗ ಮೊಸರು ಬಜ್ಜಿ ರೆಡಿಯಾಗಿದೆ. ಇದನ್ನು ಮಾಡೋಕ್ಕಂತೂ ಒಂದು 5-6 ನಿಮಿಷ ಸಾಕು, ಯಾಕೆಂದರೆ ಒಂದು 5 ನಿಮಿಷ ರೋಸ್ಟಿಂಗಿಗೆ ತೊಗೊಳುತ್ತೆ, ಆಮೇಲಿಂದ ಜಸ್ಟ್ ಒಗ್ಗರಣೆ. ನೀವು ಈ ಮೊಸರು ಬಜ್ಜಿನ ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಬದನೆಕಾಯಿ ಮೊಸರು ಬಜ್ಜಿನ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.